ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಫ್ರೆಂಡ್ಸ್, ನಾವು ಯಾವುದೇ ಪ್ರೀಪೇಡ್ ಸಿಮ್ ಕಾರ್ಡ್ಗಳನ್ನ ಪೋಸ್ಟ್ ಪೇಡ್ ಆಗಿ ಕನ್ವರ್ಟ್ ಮಾಡುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ವಿಡಿಯೋದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ನ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡಿ. ಫ್ರೆಂಡ್ಸ್, ನೀವು ಯಾವುದೇ ಸಿಮ್ ಕಾರ್ಡ್ ಗಳನ್ನ ಕೇವಲ 5 ನಿಮಿಷದಲ್ಲಿ ಪ್ರೀಪೇಡ್ ಸಿಮ್ ಕಾರ್ಡ್ ಗಳನ್ನ ಪೋಸ್ಟ್ ಪೇಡ್ ಆಗಿ ಕನ್ವರ್ಟ್ ಯಾವ ತರ ಮಾಡ್ಕೋಬೇಕಂದ್ರೆ, ನೀವು ಏರ್ಟೆಲ್, ಜಿಯೋ, BSNL, ವೊಡಾಫೋನ್ ಯಾವುದೇ ಸಿಮ್ ಕಾರ್ಡ್ ಗಳನ್ನ ಬಳಸ್ತಾ ಇರಲಿ, ಆ ಎಲ್ಲಾ ಸಿಮ್ ಕಾರ್ಡ್ ಗಳಿಗೆ ಒಂದೇ ಪ್ರೊಸೀಜರ್ ಆಗಿರುತ್ತೆ. ನೀವು ಸಿಮ್ ಕಾರ್ಡ್ ಗಳನ್ನ ಪೋಸ್ಟ್ ಪೇಡ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ನಿಮ್ಮ ಹತ್ತಿರದಲ್ಲಿರುವ ಯಾವುದೇ ಆಫೀಸ್ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ಏರ್ಟೆಲ್ ಇದ್ರೆ ನಿಮ್ಮ ಹತ್ತಿರದಲ್ಲಿರುವ ಏರ್ಟೆಲ್ ಆಫೀಸ್ಗೆ ಹೋಗಿ, ಅಥವಾ ಜಿಯೋ ಸಿಮ್ ಕಾರ್ಡ್ ನ ಯೂಸ್ ಮಾಡ್ತಾ ಇದ್ರೆ ನೀವು ಜಿಯೋ ಆಫೀಸ್ಗೆ ಹೋಗಿ, ಅಥವಾ ವೊಡಾಫೋನ್ ಸಿಮ್ ಕಾರ್ಡ್ ನ ಯೂಸ್ ಮಾಡ್ತಾ ಇದ್ರೆ ವೊಡಾಫೋನ್ ಆಫೀಸ್ಗೆ ಹೋಗಿ, BSNL ಸಿಮ್ ಕಾರ್ಡ್ ನ ಯೂಸ್ ಮಾಡ್ತಾ ಇದ್ರೆ BSNL ಆಫೀಸ್ಗೆ ಹೋಗಿ ನೀವು ನಿಮ್ಮ ಪ್ರೀಪೇಡ್ ಸಿಮ್ ಕಾರ್ಡ್ ಅನ್ನ ಪೋಸ್ಟ್ ಪೇಡ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು. ಮತ್ತು ಈ ದಾರಿ ಬಿಟ್ಟು ಇನ್ನೊಂದು ದಾರಿಯಲ್ಲಿ ಕೂಡ ನೀವು ಮಾಡಬಹುದು. ನೀವು ಕಸ್ಟಮರ್ ಕೇರ್ ಗೆ ಕಾಲ್ ಮಾಡಿ ಕೂಡ ನಿಮ್ಮ ಪ್ರೀಪೇಡ್ ಸಿಮ್ ಕಾರ್ಡ್ ಗಳನ್ನ ಪೋಸ್ಟ್ ಪೇಡ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು. ಹಾಗೇನೆ ಇನ್ನೊಂದು ಆಪ್ಷನ್ ಕೂಡ ಇದೆ. ನೀವು ಈಗ ಜಿಯೋನ ಯೂಸ್ ಮಾಡ್ತಾ ಇದ್ರೆ ಜಿಯೋದವ್ರದ್ದು ಮೈ ಜಿಯೋ ಅಂತ ಆಪ್ ಇದೆ. ಆ ಜಿಯೋ ಆಪ್ ನಿಂದ ಕೂಡ ನೀವು ಜಿಯೋ ಸಿಮ್ ಕಾರ್ಡ್ ಅನ್ನ ಪ್ರೀಪೇಡ್ ಸಿಮ್ ಕಾರ್ಡ್ ಇಂದ ಪೋಸ್ಟ್ ಪೇಡ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು. ನೀವು ಏರ್ಟೆಲ್ ಸಿಮ್ ಕಾರ್ಡ್ ನ ಯೂಸ್ ಮಾಡ್ತಾ ಇದ್ರೆ ಏರ್ಟೆಲ್ ಅವ್ರದ್ದು ಆಪ್ ಇದೆ, ಮೈ ಏರ್ಟೆಲ್ ಥ್ಯಾಂಕ್ಸ್ ಆಪ್ ಅಂತ. ಆ ಒಂದು ಆಪ್ ಮುಖಾಂತರ ಏರ್ಟೆಲ್ ಸಿಮ್ ಕಾರ್ಡ್ ಅನ್ನ, ಪ್ರೀಪೇಡ್ ಸಿಮ್ ಕಾರ್ಡ್ ಇರುತ್ತಲ್ಲ, ಆ ಒಂದು ಪ್ರೀಪೇಡ್ ಸಿಮ್ ಕಾರ್ಡ್ ಅನ್ನ ನೀವು ಪೋಸ್ಟ್ ಪೇಡ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು ಏರ್ಟೆಲ್ ಆಪ್ ನಿಂದ. ನೀವು BSNL ಮತ್ತು ವೊಡಾಫೋನ್ ಸಿಮ್ ಕಾರ್ಡ್ ಗಳನ್ನ ಯೂಸ್ ಮಾಡ್ತಾ ಇದ್ರೆ ಅವ್ರದೇ ಆದಂತ ಆಪ್ ಇರುತ್ತೆ. ಆ ಒಂದು ಆಪ್ ಗಳ ಮುಖಾಂತರ ಕೂಡ ನೀವು ಪ್ರೀಪೇಡ್ ಸಿಮ್ ಕಾರ್ಡ್ ಗಳನ್ನ ಪೋಸ್ಟ್ ಪೇಡ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು. ಹಾಗೇನೆ ಕಸ್ಟಮರ್ ಕೇರ್ ಗೆ ಕಾಲ್ ಮಾಡಿ ಕನ್ವರ್ಟ್ ಮಾಡ್ಕೋಬಹುದು. ಅಥವಾ ನೀವು ಯಾವ ನೆಟ್ವರ್ಕ್ ಅನ್ನ ಯೂಸ್ ಮಾಡ್ತಾ ಇರ್ತೀರಲ್ಲ, ಆ ಒಂದು ನೆಟ್ವರ್ಕ್ ಗೆ ಸಂಬಂಧಿಸಿದ ಹತ್ತಿರದಲ್ಲಿರುವ ಯಾವುದೇ ಆಫೀಸ್ಗೆ ಹೋಗಿ ನೀವು ಪ್ರೀಪೇಡ್ ಸಿಮ್ ಕಾರ್ಡ್ ಗಳನ್ನ ಪೋಸ್ಟ್ ಪೇಡ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ನಲ್ಲಿ ತಿಳಿಸಿ. ನಾವು ಮುಂದೆ ನಿಮಗೆ ಯಾವ ತರದ ವಿಡಿಯೋಸ್ ಗಳು ಮಾಡ್ಬೇಕಂತ ಹೇಳಿ ಕೂಡ ಕಾಮೆಂಟ್ ನಲ್ಲಿ ನೀವು ತಿಳಿಸಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.